ಡಿಸೈನ್ ಕನ್ಸಿಡರೇಷನ್ಸ್ ಆಫ್ ಸೆಡಿಮೆಂಟೇಷನ್ ಟ್ಯಾಂಕ್. ಸೊ ಫ್ಲೋ ರೇಟ್ ಏನಿರುತ್ತೆ ಅಂತಂದರೆ 4000 ಟು ಅಪ್ ಟು 50,000 ಲೀಟರ್ ಪರ್ ಮೀಟರ್ ಸ್ಕ್ವೇರ್ ಪರ್ ಡೇ ಇರುತ್ತೆ. ಒಂದು ಡೇಗೆ ಅಪ್ ಟು 4,000 ಹಿಡಿದ್ಬಿಟ್ಟು ಮಿನಿಮಮ್ 4,000 ಹಿಡಿದ್ಬಿಟ್ಟು 40,000 ಹಿಡಿದ್ಬಿಟ್ಟು 50,000 ಲೀಟರ್ಸ್ವರೆಗೂ ಅದ್ರ ಪ್ಲೇನ್ ಸೆಡಿಮೆಂಟೇಷನ್ ಅಂದರೆ 50,000 ಲೀಟರ್ಸ್ವರೆಗೂ ವಾಟರ್ನ ಫಿಲ್ಟರ್ ಮಾಡೋವಷ್ಟು ಅಂದರೆ ಟ್ರೀಟ್ಮೆಂಟ್ ಮಾಡೋವಷ್ಟು ಕೆಪಾಸಿಟಿ ಇರುತ್ತೆ ಸೆಡಿಮೆಂಟೇಷನ್ ಟ್ಯಾಂಕ್ಗೆ. ಅದೇ ಥರ ಸೆಡಿಮೆಂಟೇಷನ್ ಏಡೆಡ್ ವಿತ್ ಕೋಆಗುಲೇಷನ್ ಅಂದರೆ 50,000 ಟು ಅಪ್ ಟು 60,000 ಲೀಟರ್ಸ್ ಪರ್ ಮೀಟರ್ ಸ್ಕ್ವೇರ್. 1 ಮೀಟರ್ ಸ್ಕ್ವೇರ್ ಏರಿಯಾದಲ್ಲಿ 60,000 ಲೀಟರ್ಸ್ ಆಫ್ ವಾಟರ್ ಕ್ಯಾನ್ ಬಿ ಟ್ರೀಟೆಡ್ ಪರ್ ಡೇ. ದಟ್ ಈಸ್ ಸೆಡಿಮೆಂಟೇಷನ್ ಏಡೆಡ್ ವಿತ್ ಕೋಆಗುಲೇಷನ್. ಅಂದರೆ ನಾವು ಕೆಮಿಕಲ್ಸ್ನ ಆ್ಯಡ್ ಮಾಡಿದಾಗ ಎಕ್ಸ್ಟ್ರಾ 10,000 ಲೀಟರ್ಸ್ನ ನಾವು ಜಾಸ್ತಿ ಟ್ರೀಟ್ ಮಾಡ್ಬೋದು. ಬಿಕಾಸ್ ಸೆಡಿಮೆಂಟೇಷನ್ ಏಡೆಡ್ ವಿತ್ ಕೋಆಗುಲೇಷನ್ನು ತುಂಬ ಬೇಗ ಫಾಸ್ಟರ್ ರೇಟಲ್ಲಿ ಸೆಡಿಮೆಂಟೇಷನ್ ಪ್ರೊಸೆಸ್ ಮಾಡುತ್ತೆ. ಬಿಕಾಸ್ ಕೆಮಿಕಲ್ಸ್ನ ಆ್ಯಡ್ ಮಾಡಿರ್ತೀವಲ್ಲ ನಾವು ಅದಕ್ಕೆ. ಸೆಕೆಂಡರಿ ಸೆಡಿಮೆಂಟೇಷನ್ ಪ್ರೊಸೆಸ್ಸು ಮಾಡ್ತೀವಿ. ಸೆಕೆಂಡರಿ ಸೆಡಿಮೆಂಟೇಷನ್ ಪ್ರೊಸೆಸ್ಸಲ್ಲಿ ಕಡಿಮೆ ಇರುತ್ತೆ. ರೇಟ್ ಆಫ್ ಫಿಲ್ಟ್ರೇಷನ್ನು ಜಸ್ಟ್ 35,000ವರೆಗೂ ಇರುತ್ತೆ. ಓಕೆನಾ. ಸೊ ಡೆಪ್ತ್ ಆಫ್ ದ ಟ್ಯಾಂಕು 2.4 ಮೀಟರ್. ಅದು ಇದು ಡಿಸೈನ್ ಕನ್ಸಿಡರೇಷನ್, ಅದು ನಮಗೆ ಗೊತ್ತಿರಬೇಕು. ಓಕೆನಾ. ನಾವು ಡಿಸೈನ್ ಮಾಡ್ತೀವಿ ಅಂದರೆ ವಿ ಶುಡ್ ನೋ ದ ಡೆಪ್ತು. ಸೊ ನಾವು ಡೆಪ್ತ್ನ ಎಷ್ಟು ಕೊಡ್ತೀವಿ ಅಂತಂದರೆ ಸೆಡಿಮೆಂಟೇಷನ್ ಟ್ಯಾಂಕಿಗೆ ಡೆಪ್ತ್ ಎಷ್ಟಿರುತ್ತೆ ಅಂದರೆ 2.4 ಟು 3.6 ಮೀಟರ್ ಇರುತ್ತೆ. ನೆನಪಿರ್ಬೇಕು ನಿಮಗೆ. ಓಕೆ. ನೆಕ್ಸ್ಟ್ ಡಿಟೆನ್ಷನ್ ಟೈಮ್ ಎಷ್ಟಿರುತ್ತೆ ಅಂದರೆ ನಾರ್ಮಲಿ 1 to 2 ಅವರ್ಸ್ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ದ ಲೆವೆಲ್ ಆಫ್ ದ ಟ್ರೀಟ್ಮೆಂಟ್, ಡಿಗ್ರಿ ಆಫ್ ದ ಟ್ರೀಟ್ಮೆಂಟ್. ತುಂಬ ಇಂಪ್ಯೂರಿಟಿ ಇತ್ತು, ತುಂಬ ಇಂಪ್ಯೂರಿತ್ ವಾಟರ್, ಯಾವುದೋ ಇಂಡಸ್ಟ್ರಿಯಲ್ ವಾಟರ್, ಸ್ಲಾಟರ್ ಹೌಸಸ್ಸಿಂದನೋ ಅಥವಾ ಪೇಪರ್ ಆ್ಯಂಡ್ ಪಲ್ಪ್ ಇಂಡಸ್ಟ್ರಿಯಿಂದನೋ, ಶುಗರ್ ಕ್ಯಾನ್ ಇಂಡಸ್ಟ್ರಿಯಿಂದನೋ ವೇಸ್ಟ್ ವಾಟರ್ ಬಂದಿದೆ, ಅದನ್ನು ನೀವು ಟ್ರೀಟ್ ಮಾಡ್ತಿದ್ದೀರಾ ಅಂದಾಗ ಲೆವೆಲ್ ಆಫ್ ದ ಟ್ರೀಟ್ಮೆಂಟ್, ಡಿಗ್ರಿ ಆಫ್ ದ ಟ್ರೀಟ್ಮೆಂಟ್ ಶುಡ್ ಬಿ ಹೈ. ಸೊ ತುಂಬ ಇಂಪ್ಯೂರಿಟೀಸ್ ಇತ್ತು ಅಂತಂದಾಗ ಏನಾಗುತ್ತೆ, ಡಿಟೆನ್ಷನ್ ಟೈಮ್ ಏನಾಗುತ್ತೆ, ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ನಾರ್ಮಲಿ 1 to 2 ಅವರ್ಸ್ ಇರುತ್ತೆ. ನಾರ್ಮಲಿ 1 to 2 ಅವರ್ಸ್ ಕೊಡಬೇಕಾಗುತ್ತೆ. ಓಕೆನಾ. ಅದೇ ಗ್ರಿಡ್ ಚೇಂಬರ್ ಅಂತ ಬಂತು ಅಂದರೆ ಲಾರ್ಜರ್ ಪಾರ್ಟಿಕಲ್ಸ್ ಇರುತ್ತೆ. ಇಂದ ಬಿಗಿನಿಂಗಲ್ಲೇ ನಿಮಗೆ ಟ್ರೀಟ್ಮೆಂಟ್ ಫ್ಲೋ ಚಾರ್ಟ್ ಗೊತ್ತಿದೆ ಅಲ್ವಾ. ಅಂತಂದರೆ ಫಸ್ಟಿಗೆ ನೀವು ಟ್ರೀಟ್ ಮಾಡೋದೇ ಸ್ಕ್ರೀನ್ಸು, ಗ್ರಿಡ್ ಚೇಂಬರು, ಸ್ಕಿಮ್ಮಿಂಗ್ ಟ್ಯಾಂಕು, ಆಮೇಲೆ ಸೆಡಿಮೆಂಟೇಷನ್ ಟ್ಯಾಂಕ್ ಬರುತ್ತೆ. ಸೊ ಸ್ಕ್ರೀನ್ಸಲ್ಲಿ ಬರೀ ಈ ಸ್ಕ್ರೀನ್ಸಲ್ಲಿ ಇಟ್ ಇಸ್ ನಥಿಂಗ್ ಬಟ್ ಇದು ಏನದು ಗ್ರೇಟಿಂಗ್ಸು. ಸೊ ಅಲ್ಲಿ ಬರೀ ಫ್ಲೋಟಿಂಗ್ ಮ್ಯಾಟರ್ಸ್ನಷ್ಟೇ ರಿಮೂವ್ ಮಾಡ್ತೀವಿ. ಅದೇ ಗ್ರಿಡ್ ಚೇಂಬರ್ ಅಂತ ಬಂತು ಅಂತಂದರೆ ಲಾರ್ಜರ್ ಪಾರ್ಟಿಕಲ್ಸ್ನ ರಿಮೂವ್ ಮಾಡ್ತೀವಿ. ಸೊ ಲಾರ್ಜರ್ ಪಾರ್ಟಿಕಲ್ಸ್ ಅಂತ ಬಂತು ಅಂತಂದರೆ ಹೆವಿ ಪಾರ್ಟಿಕಲ್ಸ್ ಇರ್ತದೆ. ಸೊ ಬೇಗ ಸೆಟ್ಲ್ ಆಗ್ಬಿಡುತ್ತೆ ಬಾಟಮಲ್ಲಿ. ಸೊ ಜಸ್ಟ್ 30 ಮಿನಿಟ್ಸ್ ನೀವು ಡಿಟೆನ್ಷನ್ ಟೈಮ್ ಕೊಟ್ಟರೆ ಸಾಕು. ಬಟ್ ಸ್ಮಾಲರ್ ಪಾರ್ಟಿಕಲ್ಸ್ ಇತ್ತು ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ, ಸ್ಮಾಲರ್ ಪಾರ್ಟಿಕಲ್ಸ್ ರಿಮೂವ್ ಆಗುತ್ತೆ. ಅಂದರೆ ಯಾವುದು ಗ್ರಿಡ್ ಚೇಂಬರಲ್ಲಿ ರಿಮೂವ್ ಆಗಿರೋದಿಲ್ವಲ್ಲ ಅದು. ಸೊ ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ಟೈಮ್ ಜಾಸ್ತಿ ಕೊಡಬೇಕಾಗುತ್ತೆ. ಬಿಕಾಸ್ ಸ್ಮಾಲರ್ ಪಾರ್ಟಿಕಲ್ಸ್ ವಿಲ್ ಟೇಕ್ ಮೋರ್ ಟೈಮ್ ಟು ಸೆಟಲ್. ಓಕೆನಾ. ದಟ್ ಈಸ್ 1 to 2 ಅವರ್ ಇರುತ್ತೆ. ಅದೇ ಥರ ವಿಡ್ತ್ ಬಂದ್ಬಿಟ್ಟು 6 to 7.5 ಮೀಟರ್ ವಿಡ್ತ್ ಇರುತ್ತೆ ಸೆಡಿಮೆಂಟೇಷನ್ ಟ್ಯಾಂಕು. ಅದೇ ಥರ ಲೆಂತು ಇಟ್ ಶುಡ್ ನಾಟ್ ಎಕ್ಸೀಡ್ 4 to 5 ಟೈಮ್ಸ್ ದ ವಿಡ್ತ್ ಆಫ್ ದ ಟ್ಯಾಂಕ್. ನೆನಪಿರಲಿ. ನೀವು ವಿಡ್ತ್ನ ಎಷ್ಟು ಕೊಡ್ತೀರೋ ಅಷ್ಟು 6 ಮೀಟರ್ ಕೊಟ್ರಿ ಅಂತಂದರೆ 4 to 5 ಟೈಮ್ಸ್ ದ ವಿಡ್ತ್ ಆಫ್ ದ ಟ್ಯಾಂಕ್. 7.5 ಕೊಟ್ರಿ ಅಂದರೆ 4 to 5 ಟೈಮ್ಸ್. ಅಂದರೆ ಇಟ್ ಶುಡ್ ನಾಟ್ ಎಕ್ಸೀಡ್ 4 to 5 ಟೈಮ್ಸ್, ಐದರ್ 4 ಟೈಮ್ಸ್ ಆರ್ 5 ಟೈಮ್ಸ್ ಆಫ್ ದಿ ವಿಡ್ತ್ ಆಫ್ ದ ಟ್ಯಾಂಕ್. ಅದಕ್ಕಿಂತ ಜಾಸ್ತಿ ಹೋಗಬಾರ್ದು ಲೆಂತು, ಸುಮ್ಮನೆ ಅನ್ಎಕಾನಮಿ ಆಗುತ್ತೆ. ಅದೇ ಥರ ವೆಲಾಸಿಟಿ ಆಫ್ ದ ವೇಸ್ಟ್ ವಾಟರ್ ಎಷ್ಟು ಕೊಟ್ಟಿರ್ತೀರ ಅಂದರೆ 0.3 ಮೀಟರ್ ಪರ್ ಮಿನಿಟ್. ಒಂದು ನಿಮಿಷಕ್ಕೆ 0.3 ಮೀಟರ್ ರನ್ ಆಗುತ್ತೆ ವಾಟರ್ ಫ್ಲೋ. ಅದೇ ಥರ ಇಫ್ ಇಟ್ ಈಸ್ ಡಯಾಮೀಟರ್, ಇದು ಸರ್ಕ್ಯುಲರ್ ಟ್ಯಾಂಕ್ ಇತ್ತು ಅಂತಂದರೆ ಡಯಾಮೀಟರ್ ಎಷ್ಟಿರುತ್ತೆ ಅಂದರೆ 60 ಮೀಟರ್ ಇರುತ್ತೆ. ಓಕೆನಾ. ದಿಸ್ ಇಸ್ ಡಿಸೈನ್ ಕನ್ಸಿಡರೇಷನ್.